ಆಗಿದೆ. ಎಸ್, ದಿನೇ ದಿನೇ ರಂಗೇರ್ತಾ ಇದೆ ಪಂಚರಾಜ್ಯಗಳ ಫೈಟ್. ತಮಿಳುನಾಡಿನಲ್ಲಿ ಬಿಜೆಪಿ ಬಳಿಕ ಇದೀಗ ಕಾಂಗ್ರೆಸ್ಗೂ ಕೂಡ ಸೀಟ್ ಹಂಚಿಕೆ ಆಗಿರೋದು. ಇಂಡಿಯಾ ಏನು ಮೈತ್ರಿಕೂಟ ಇದೆ, ಈ ಮೈತ್ರಿಕೂಟದಲ್ಲೂ ಕೂಡ ಸೀಟ್ ಹಂಚಿಕೆ ಫೈನಲ್ ಆಗಿರೋದು. ಸೀಟ್ ಹಂಚಿಕೆಯನ್ನ ಮಾಡಿದ್ದಾರೆ ಡಿಎಂಕೆ ಹಾಗೂ ಕಾಂಗ್ರೆಸ್. ಒಟ್ಟು 175 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿರುವಂತಹ ಡಿಎಂಕೆ ಪಕ್ಷ ಇನ್ನು 28 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು. ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಧುಮುಕುತ್ತೆ ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷಗಳು. ತಮಿಳುನಾಡಿನಲ್ಲಿ ಒಟ್ಟು 234 ಕ್ಷೇತ್ರಗಳಿಗೆ ನಡೆಯುತ್ತೆ ಚುನಾವಣೆ. ಎಸ್, ಪಂಚರಾಜ್ಯಗಳ ಚುನಾವಣೆ ಏನಿದೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದನ್ನ ಉಸ್ತುವಾರಿಯನ್ನು ಕೂಡ ಅಸ್ಸಾಂ ಉಸ್ತುವಾರಿಯನ್ನು ಕೂಡ ಡಿಕೆಶಿ ಅವರಿಗೆ ಕೊಟ್ಟಿದ್ರು. ಇದೇ ರೀತಿ ಇಲ್ಲಿ ಉಪಚುನಾವಣೆಗಳು ನಡೀತಾ ಇವೆ, ಮತ್ತೆ ಪಂಚರಾಜ್ಯಗಳ ಚುನಾವಣೆ ಇದೆ, ಜಿಬಿ ಎಲೆಕ್ಷನ್ಗಳು ಇವೆ, ಹೀಗೆ ಸಾಲು ಸಾಲು ಚುನಾವಣೆಗಳು ನಡೀತಾ ಇವೆ. ಇದರಿಂದ ಇದೀಗ ತಮಿಳುನಾಡಿನಲ್ಲಿ ಮಾತನಾಡೋದಾದ್ರೆ ಬಿಜೆಪಿ ಬಳಿಕ ಇದೀಗ ಕಾಂಗ್ರೆಸ್ಗೂ ಕೂಡ ಸೀಟ್ ಹಂಚಿಕೆ ಆಗಿರೋದು. ಅಲ್ಲಿ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾರೆ. ಸೀಟ್ ಹಂಚಿಕೆಯನ್ನ ಇದೀಗ ಡಿಎಂಕೆ ಹಾಗೂ ಕಾಂಗ್ರೆಸ್ಗಳು ಎರಡೂ ಕೂಡ ಮಾಡಿವೆ. ಒಟ್ಟು 175 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡುತ್ತೆ ಡಿಎಂಕೆ ಪಕ್ಷ. 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡುತ್ತೆ. ಮೈತ್ರಿ ಇದೆ ಇಲ್ಲಿ. ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾರೆ ಡಿಎಂಕೆ ಹಾಗೂ ಕಾಂಗ್ರೆಸ್ ಪಕ್ಷ. ತಮಿಳುನಾಡಿನಲ್ಲಿ ಒಟ್ಟು 234 ಕ್ಷೇತ್ರಗಳಿಗೆ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮಿಳುನಾಡಲ್ಲಿ 234 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಈ ಒಂದು ಚುನಾವಣೆಯ ಫಲಿತಾಂಶಗಳು ಕೂಡ ರಾಷ್ಟ್ರ ರಾಜಕಾರಣಗಳ ಮೇಲೂ ಕೂಡ ಈ ಪಂಚರಾಜ್ಯಗಳ ಚುನಾವಣೆ ಏನಿದೆ ಇದು ರಾಜ್ಯ ರಾಜಕಾರಣದ ಮೇಲೆ ಮತ್ತು ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ ಅಂತಾನೆ ಹೇಳ್ಬೋದು. ಎಸ್, ತಮಿಳುನಾಡು ವಿಧಾನಸಭೆಯ 234 ಕ್ಷೇತ್ರಗಳಿಗೆ 2026 ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅಧಿಸೂಚನೆ ಹೊರಡಿಸುವಂತಹ ದಿನಾಂಕ ಮಾರ್ಚ್ 30, ನಾಮಪತ್ರವನ್ನು ಸಲ್ಲಿಸೋಕೆ ಏಪ್ರಿಲ್ 2026, ಮತದಾನದ ದಿನಾಂಕ ಏಪ್ರಿಲ್ 23. ಇನ್ನು ಮತ ಎಣಿಕೆ ಮತ್ತು ಫಲಿತಾಂಶ ಮೇ 4ರಂದು ಹೊರ ಬೀಳುತ್ತೆ. ಇನ್ನು ಈ ಬಾರಿ ತಮಿಳುನಾಡಿನಲ್ಲಿ ಪ್ರಮುಖವಾಗಿ 3 ಅಥವಾ 4 ಮುಖದ ಪೈಪೋಟಿಯನ್ನು ನಿರೀಕ್ಷಿಸಲಾಗಿದೆ. ಡಿಎಂಕೆ ನೇತೃತ್ವದ ಮೈತ್ರಿ ಇದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಈ ಮೈತ್ರಿಯಲ್ಲಿ ಕಾಂಗ್ರೆಸ್ಗೆ ಇದೀಗ ಹಿಡಿದ್ವಿ 28, ಡಿಕೆಗೆ 10 ಮತ್ತು ವಿಸಿಕೆಗೆ 8 ಸ್ಥಾನಗಳನ್ನು ಕೂಡ ನೀಡಲಾಗಿದೆ. ಸಿಪಿಐ ಮತ್ತು ಸಿಪಿಐಎಂಗೆ ತಲಾ 5 ಸ್ಥಾನಗಳ ಹಂಚಿಕೆ ಕೂಡ ಮಾಡಲಾಗಿದೆ. ಇನ್ನು ಇನ್ನೊಂದು ಮೈತ್ರಿ ಇದೆ, ಎಐಎಡಿಎಂಕೆ ಮೈತ್ರಿ. ಮತ್ತು ನಟ ವಿಜಯ್ ಅವರ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಕೂಡ ಮೊದಲ ಬಾರಿಗೆ ಚುನಾವಣೆಗೆ ಕಣಕ್ಕೆ ಇಳಿಯುತ್ತಿತ್ತು. ಹೆಚ್ಚಿನ ಗಮನವನ್ನು ಕೂಡ ಸೆಳೀತಾ ಇರೋದು. ಸಿಮಾನ್ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದೆ. ಈ ಚುನಾವಣೆ ಒಂಥರ ಪೈಪೋಟಿಗಳ ಮೇಲೆ ಪೈಪೋಟಿಯನ್ನು ಬಹಳಷ್ಟು ಘಟಾನುಘಟಿ ನಾಯಕರು, ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಇರುವಂತಹ ನಾಯಕರು ಕೂಡ ಈ ಒಂದು ಚುನಾವಣೆಯಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ. ಯಾವ ರೀತಿ ಫಲಿತಾಂಶ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.